ಸರ್ ಇಲ್ಲಿ ನೋಡಿ ಸರ್, ಬಿಡಿ ಮೊಬೈಲ್ ಬಿಡಿ ಬಿಡಿ ಇಲ್ಲಿ ನೋಡಿ. ಶಿಕ್ಷಕ ದಿನಾಚರಣೆಯ ಸ್ವಾಗತವನ್ನು ಯಾವುದೋ ನೀರಾವರಿ ಇಲಾಖೆಯಲ್ಲಿ ಮಾಡಬೇಕು. ಶಿಕ್ಷಕ ದಿನಾಚರಣೆ ನಿರೂಪಣೆಯನ್ನು ಮತ್ತೊಂದು ಇಲಾಖೆ ಅಧಿಕಾರಿಗಳವರು ಮಾಡಬೇಕು. ಇವತ್ತು ಗುರು ಕರುಣೆಯ ಬಗ್ಗೆ, ಗುರುಗುಣದ ಬಗ್ಗೆ, ಗುರುಗುಣವನ್ನು ತೀರಿಸಲು ಇರಬೇಕಾದಂತ ಏಕೈಕ ದಿನಾಚರಣೆಯನ್ನ ಎಲ್ಲ ಇಲಾಖೆಗಳು ಹಬ್ಬದ ರೀತಿ ಆಚರಿಸಬೇಕೇ ಹೊರತು ಶಿಕ್ಷಕರೇ ಇಲ್ಲಿ ಪ್ರಧಾನ ಪಾತ್ರ ವಹಿಸಬಾರದು. ಮುಂದಿನ ಅದೇ ರೀತಿಯಾಗಿ ಮುಂದಿನ ಸಭೆ ಯಾಕಂದ್ರೆ ನಾವು ಸ್ಮಾರ್ಟ್ ಕ್ಲಾಸ್ ಇವತ್ತು ಯಶಸ್ವಿಯಾಗಿ ನಡೀಬೇಕಂದ್ರೆ ತಮ್ಮಿಂದ ಮಾತ್ರ ಸಾಧ್ಯ. ಈಗಾಗಲೇ ನಾನು ವೀಕ್ಷಣೆ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮತಕ್ಷೇತ್ರದಲ್ಲಿ 100 ಶಾಲೆಗಳಿಗೆ, ಪ್ರಾಥಮಿಕ ಇರ್ಬೋದು, ಪ್ರೌಢ ಶಾಲೆಗಳಿಗೆ ಏನು ಸ್ಮಾರ್ಟ್ ಕ್ಲಾಸ್ ಮಾಡಿದ ಮೇಲೆ ಇವತ್ತು ಕನಿಷ್ಠ ಪಕ್ಷ 20% ಶೇಕಡ ವಿದ್ಯಾರ್ಥಿಗಳು ಸುಧಾರಣೆ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಕಂಡಿದ್ದೇನೆ. ಅದಕ್ಕೆ ನಾನು ಮತ್ತೆ ಅಭಿನಂದನೆಯನ್ನು ಸಲ್ಲಿಸೋದು ತಮಗೆ ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಇಷ್ಟಪಡ್ತೇನೆ. ತಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಆ ಪ್ರಮಾಣ ಇವತ್ತು ಬರೋದಕ್ಕೆ ತಾವು ಕಾರಣೀಭೂತರು. ಈಗಾಗಲೇ ಕೇವಲ 100 ಶಾಲೆಗಳಿಗೆ ಮಾಡಿದ್ದೀವಿ. ಈಗಾಗಲೇ ನಮ್ಮ LBS ಬೇಡಿಕೆ ಇದೆ ಮತ್ತು ನಮ್ಮ ಪದವಿ ಪೂರ್ವ ಕೂಡ ಅನೇಕ ನಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ಕೂಡ ಇವತ್ತು ನಮಗೆ ಬೇಡಿಕೆ ಇಟ್ಟಿಲ್ಲ. ಅದಕ್ಕೆ ಖಂಡಿತವಾಗಿ ಬರೋ ದಿನಗಳಲ್ಲಿ ಈಗ ಉಳಿದಂಥ ಎಲ್ಲ ಶಾಲೆಗಳಿಗೆ, ಅದು LBS ಆಗಿರ್ಬೋದು, HPS ಆಗಿರ್ಬೋದು, ಅದನ್ನು ಒಳಗೊಂಡು ಪದವಿ ಪೂರ್ವ ಕಾಲೇಜಿಗೂ ಕೂಡ ಸ್ಮಾರ್ಟ್ ಕ್ಲಾಸ್ ಅನ್ನು ನಾವು ಸಂಪೂರ್ಣವಾಗಿ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಇವತ್ತು ನಾವು ಶಿಕ್ಷಣಕ್ಕಾಗಿ, ಶಿಕ್ಷಣ ಕ್ಷೇತ್ರಕ್ಕಾಗಿ ಇವತ್ತು ಅಭಿವೃದ್ಧಿಪಡಿಸೋದಕ್ಕೆ ಇವತ್ತು ಅನುದಾನವನ್ನು ನಾವು ಇವತ್ತು ತಂದಿದ್ದೀವಿ. ಮೊದಲೇನು 7,48,00,000 ರೂಪಾಯಿ ಏನು 100 ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್. ಇವತ್ತು ಅದರ ಜೊತೆಗೆ 2,30,00,000 ಸ್ಪೆಷಲ್ ಗ್ರಾಂಟ್ ಅಂತ ಹೇಳಿ ಇವತ್ತು ಶಾಲೆಗಳಿಗೆ ರಿಪೇರಿಗಾಗಿ ಇವತ್ತು ನಾವು ಎಲ್ಲ ಗ್ರಾಮೀಣ ಮಟ್ಟದ ಶಾಲೆ ಆಗಿರ್ಬೋದು, ಎಲ್ಲೆಲ್ಲಿ ಶಾಲೆಗಳು, ಅದರಲ್ಲಿ ನಮ್ಮ ಹುಡುಗರ ಕ್ಷೇತ್ರದಲ್ಲಿ ವಿಶೇಷವಾಗಿ ಅನೇಕ ಕಡೆ ಏನು 100 ವರ್ಷಗಳ ಕಾಲ ಅಂದರೆ ಶತಮಾನೋತ್ಸವ